Good morning, students. Today, let us try to understand a new chapter, thermodynamics. So, ಇದು ಯಾವುದರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅನ್ನೋದನ್ನು ನೋಡೋದಾದರೆ, ದ ಸ್ಟಡಿ ಆಫ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಇಸ್ ಇನ್ ಎ ಸಿಸ್ಟಮ್ ಆಸ್ ಇಟ್ ಅಂಡರ್ಗೋಸ್ ಎ ಚೇಂಜ್ ಈಸ್ ಸ್ಟಡಿ ಸಬ್ಜೆಕ್ಟ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಅಂದರೆ ಅರ್ಥ, ಒಂದು ಪ್ರೋಸೆಸ್ ಅಥವಾ ಕೆಮಿಕಲ್ ಚೇಂಜ್ ಆಗ್ತಾ ಇದೆ ಅಂದಾಗ ಅದರಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್, ಅಥವಾ ಸಿಸ್ಟಮ್ನಲ್ಲಿ ಆಗುವಂತಹ ಎನರ್ಜಿ ಟ್ರಾನ್ಸ್ಫರ್ಮೇಷನ್ಸ್, ಇದರ ಬಗ್ಗೆ ಸ್ಟಡಿ ಮಾಡುವಂಥದ್ದೇ ಥರ್ಮೋಡೈನಮಿಕ್ಸ್ನ ಇಂಪಾರ್ಟೆಂಟ್ ಏಮ್. ಸೊ ಇದರಲ್ಲಿ ಏನೆಲ್ಲ ನಾವು ಈ ವರ್ಷ ಕಲಿತೀವಿ ಅಂತ ನೋಡೋದಾದರೆ, ಸೊ ಥರ್ಮೋಡೈನಮಿಕ್ ಟರ್ಮ್ಸ್ಗಳು ಒಂದಿಷ್ಟು ನೋಡೋಣ, ಅದರ ಅಪ್ಲಿಕೇಶನ್ಸ್ಗಳನ್ನು, ಹಾಗೆ ಇಂಟರ್ನಲ್ ಎನರ್ಜಿ ಮತ್ತು ಎಂಥಾಲ್ಪಿ, ಹಾಗೆ ಅವುಗಳನ್ನು ಮೆಷರ್ಮೆಂಟ್ ಮಾಡುವಂಥದ್ದು ಕೆಲೋರಿಮೀಟರ್ನಲ್ಲಿ ಮೆಷರ್ ಮಾಡ್ತೀವಿ, ಅದನ್ನು ನೋಡೋಣ. ಸೊ ಎಂಥಾಲ್ಪಿ ಚೇಂಜ್ ಅಂದರೆ ಎಂಥಾಲ್ಪಿ ಚೇಂಜ್ ಇನ್ ಡ್ಯೂರಿಂಗ್ ಎ ರಿಯಾಕ್ಷನ್, ಎಂಥಾಲ್ಪಿ ಚೇಂಜ್ ಆಫ್ ಸೇಮ್ ಇನ್ ಡಿಫ್ರೆಂಟ್ ಪ್ರೊಸೆಸಸ್ ಆರ್ ದೇರ್ ಲೈಕ್ ಸಬ್ಲಿಮೇಷನ್ಸ್, ಫೇಸ್ ಚೇಂಜ್, ಸೊಲ್ಯೂಷನ್ ಎಟ್ಸೆಟ್ರಾ, ಇವುಗಳೆಲ್ಲವುಗಳನ್ನು ನೋಡೋಣ. ಹಾಗೆ ಕೊನೆಯಲ್ಲಿ ಎಂಥಾಲ್ಪೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ಗಳನ್ನು ನೋಡೋಣ, ಮತ್ತು ವೆರಿ ಇಂಪಾರ್ಟೆಂಟ್ ಥಿಂಗ್ ಸ್ಪಾಂಟೇನಿಟಿಯನ್ನು ನೋಡೋಣ. ಸೊ ಇಷ್ಟನ್ನು ಈ ವರ್ಷ ನಾವು ಸ್ಟಡಿ ಮಾಡೋಣ. ಸೊ ಹಾಗಾದರೆ ಇದರ ಇಂಪಾರ್ಟೆನ್ಸ್ ಏನು, ಥರ್ಮೋಡೈನಮಿಕ್ಸ್ನ ಇಂಪಾರ್ಟೆನ್ಸ್ ಏನು? So thermodynamics is applicable to macroscopic systems involving large number of molecules. ಅಂದರೆ ಇದೊಂದು ಮೈಕ್ರೋಸ್ಕೋಪಿಕ್ ಸಿಸ್ಟಮ್ ಅಲ್ಲ, ಒಂದು ಆಟಮ್ ಮತ್ತು ಆಟಮ್ನ ಇಂಟ್ರ್ಯಾಕ್ಷನ್ಗಳ ನಡುವೆ ಸಂಬಂಧಪಟ್ಟಿದ್ದಲ್ಲ. ಓವರಾಲ್ ಬಲ್ಕಲ್ಲಿ, ಅಂದರೆ ಈಗ ಉದಾಹರಣೆಗೆ ಬಾಯ್ಲಿಂಗ್ ಅಂತ ಕರಿತೀವಲ್ಲ, ಆ ಥರದ ಒಂದು ಪ್ರೋಸೆಸ್ಸಿಗೆ ಸಂಬಂಧಪಟ್ಟಂಥದ್ದು ಥರ್ಮೋಡೈನಮಿಕ್ಸ್ ಅಂತಕ್ಕಂಥದ್ದು ಬಲ್ಕ್ ಫೆನಾಮಿನಾ. ಸೊ ಥರ್ಮೋಡೈನಮಿಕ್ ಡಸ್ ನಾಟ್ ಬಾದರ್ ಅಬೌಟ್ ದ ರೇಟ್ ಆಫ್ ಪ್ರೋಸೆಸ್, ಅಂದರೆ ಎಷ್ಟು ಸ್ಲೋ ಆಗುತ್ತೆ, ಎಷ್ಟು ಫಾಸ್ಟ್ ಆಗುತ್ತೆ, ಇದ್ರ ಕಡೆನೂ ಕೂಡ ಗಮನ ಕೊಡೋದಿಲ್ಲ. ಸೊ ಇದು ಯಾವುದ್ರ ಬಗ್ಗೆ ಗಮನ ಕೊಡುತ್ತೆ ಅಂತಂದರೆ, ಇಟ್ ಓನ್ಲಿ ಕನ್ಸರ್ನ್ ವಿತ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ ಆಫ್ ದ ಸಿಸ್ಟಮ್, ಅಂದರೆ ಪ್ರಾರಂಭದಲ್ಲಿ ಹೇಗಿತ್ತು ಮತ್ತು ಫೈನಲಿ ಏನಾಗುತ್ತೆ, ಇವೆರಡರ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡುತ್ತೆ. ಹಾಗೆ ಇದು ಥರ್ಮೋಡೈನಮಿಕ್ಸ್ ಲಾಗಳನ್ನು ಯಾವಾಗ ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಈಕ್ವಿಲಿಬ್ರಿಯಮ್ ಸ್ಟೇಟ್. ಅಂದರೆ ಅರ್ಥ, ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂದರೆ ಕಳೆದ ಚಾಪ್ಟರ್ನಲ್ಲಿ ಕಲ್ತ್ಕೊಂಡಿದ್ದೀರಲ್ವಾ. ಸೊ ಈಕ್ವಿಲಿಬ್ರಿಯಮ್ ಅಂತಂದರೆ ವೇರ್ ದ ಮೆಷರಬಲ್ ಪ್ರಾಪರ್ಟೀಸ್ ಆರ್ ಕಾನ್ಸ್ಟೆಂಟ್, ಲೈಕ್ ಟೆಂಪರೇಚರ್, ವಾಲ್ಯೂಮ್, ಪ್ರೆಷರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, concentration, etc. if all are constant, then it is known as equilibrium. It may be dynamic, but it is equilibrium state ಇದ್ದಾಗ ಮಾತ್ರ ಇದನ್ನು ಅಪ್ಲೈ ಮಾಡಲಿಕ್ಕಾಗತ್ತೆ. ಯಾವುದನ್ನು? ಥರ್ಮೋಡೈನಮಿಕ್ಸನ್ನು. ಸೊ ಥರ್ಮೋಡೈನಮಿಕ್ ಮತ್ತು ಈಕ್ವಿಲಿಬ್ರಿಯಮ್ಗೆ ರಿಲೇಷನ್ಶಿಪ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಥರ್ಮೋಡೈನಮಿಕ್ಸ್ ಟೆಲ್ ವೆದರ್ ದ ಪರ್ಟಿಕ್ಯುಲರ್ ಚೇಂಜ್ ಕ್ಯಾನ್ ಅಕ್ಕರ್ ಅಂಡರ್ ಗಿವನ್ ಸೆಟ್ ಆಫ್ ಕಂಡೀಷನ್ಸ್ ಆರ್ ನಾಟ್. ಅಂದರೆ ಅರ್ಥ, ಒಂದು ಪ್ರೋಸೆಸ್ ನಡೆಯುತ್ತೋ ಅಥವಾ ನಡೆಯೋದಿಲ್ವೋ ತಾನಾಗಿ, ಅಂದರೆ ಇನಿಷಿಯೇಟ್ ಮಾಡಿ ಕೈಬಿಟ್ರೆ ಆ ರಿಯಾಕ್ಷನ್ ಅಥವಾ ಪ್ರೋಸೆಸ್ ನಡೆಯುತ್ತೋ ಅಥವಾ ನಡೆಯೋದಿಲ್ವೋ ಅನ್ನೋವಂಥದ್ದನ್ನು, ಆ ಕಂಡೀಷನ್ಸ್ಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಗಮನ ಕೊಡುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಪ್ರೆಡಿಕ್ಟ್ ಟು ವಿಚ್ ಎಕ್ಸ್ಟೆಂಟ್ ಇಟ್ ರಿಯಾಕ್ಷನ್ ಆರ್ ಚೇಂಜ್ ಪ್ರೊಸೀಡ್ಸ್. ಇಲ್ಲಿವರೆಗೂ ಇದು ಮುಂದುವರಿತದೆ. ಈಕ್ವಿಲಿಬ್ರಿಯಮ್ ಹೇಳುತ್ತೆ. ಸೊ ಈಕ್ವಿಲಿಬ್ರಿಯಮ್ ಜೊತೆಯಲ್ಲಿ ಇದನ್ನು ಕೂಡ ಒಂದು ಪ್ರೋಸೆಸ್ ಟು ವಿಚ್ ಎಕ್ಸ್ಟೆಂಟ್ ಇಟ್ ಟೇಕ್ಸ್ ಪ್ಲೇಸ್ ಅನ್ನುವಂಥದ್ದನ್ನು ಹೇಳುತ್ತೆ. ಅದರ ಜೊತೆಯಲ್ಲಿ ನೆನಪಿಟ್ಕೊಂಡು, ಇಂಡಿಪೆಂಡೆಂಟ್ ಆಗಿ ಹೇಳೋದಿಲ್ಲ, ಅದರ ಜೊತೆಯಲ್ಲಿ ಹೇಳುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಟರ್ಮ್ಸ್ಗಳನ್ನು ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಸಿಸ್ಟಮ್. ವಾಟ್ ಈಸ್ ಸಿಸ್ಟಮ್? ಸೊ ಸಿಸ್ಟಮ್ ಇಸ್ ದ ಪಾರ್ಟ್ ಆಫ್ ದ ಯೂನಿವರ್ಸ್ ಅಂಡರ್ ಅಬ್ಸರ್ವೇಷನ್. ಸೊ ನಾವು ಯಾವ ಪಾರ್ಟ್ ಆಫ್ ದ ಯೂನಿವರ್ಸನ್ನು ನಾವು ಗಮನ ಕೊಟ್ಟು ನೋಡ್ತಾ ಇರ್ತೀವೋ ಅದನ್ನು ನಾವು ಸಿಸ್ಟಮ್ ಅಂತೇಳಿ ಕರಿತೇವೆ. ಹಾಗೆಯೇ ಅದರ ಹೊರಗ ಭಾಗವನ್ನು ನಾವು ಸರೌಂಡಿಂಗ್ಸ್ ಅಂತೇಳಿ ಕರಿತೀವಿ. ದ ಪಾರ್ಟ್ ಆಫ್ ದ ಯೂನಿವರ್ಸ್ ಎಕ್ಸ್ಕ್ಲೂಡಿಂಗ್ ದ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಸರೌಂಡಿಂಗ್ಸ್. ಸೊ ಸಿಸ್ಟಮ್ ಬಿಟ್ಟು ಉಳಿದಿದ್ದೆಲ್ಲವನ್ನು ನಾವು ಸರೌಂಡಿಂಗ್ಸ್ ಅಂತೇಳಿ ಕರಿತೇವೆ. ಈ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ಗಳನ್ನು ಸಪ್ರೇಟ್ ಮಾಡ್ತಕ್ಕಂಥ ಒಂದು ಬೌಂಡರಿ ಇದೆ. ಸೊ ಇಟ್ ಮೇ ಬಿ ರಿಯಲ್ ಆರ್ ಇಮ್ಯಾಜಿನರಿ. ಸೊ ದ್ಯಾಟ್ ವಿಚ್ ಸೆಪರೇಟ್ಸ್ ಸಿಸ್ಟಮ್ ಫ್ರಮ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಆಸ್ ಬೌಂಡ್ರಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ, ಬೌಂಡ್ರಿ ಇಟ್ ಅಲೌಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ, ಮ್ಯಾಟರ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್. ಸೊ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಮಧ್ಯದಲ್ಲಿ ಎನರ್ಜಿ ಮತ್ತು ಮ್ಯಾಟರ್ ಎಕ್ಸ್ಚೇಂಜ್ ಆಗಲಿಕ್ಕೆ ಅಲೋ ಮಾಡುತ್ತೆ ಅಥವಾ ಅಲೋ ಮಾಡೋದಿಲ್ಲ. ಡಿಪೆಂಡಿಂಗ್ ಅಪಾನ್ ದಟ್ ದ ಬೌಂಡ್ರೀಸ್ ಆರ್ ಕ್ಲಾಸಿಫೈಡ್. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣಂತೆ. ಸೊ ಈ ರೀತಿಯಲ್ಲಿ ಬೌಂಡ್ರಿನ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್ ಇದೆ. ನೆಕ್ಸ್ಟ್ ಒಂದಷ್ಟು ಟೈಪ್ಸ್ ಆಫ್ ಸಿಸ್ಟಮ್ಸ್ಗಳನ್ನು ನೋಡೋದಾದರೆ, ಈಗ ಸಿಸ್ಟಮ್ ಅಂದರೆ ಏನು ಅಂತ ಗೊತ್ತಾಯಿತು. ನಾವು ಯಾವುದನ್ನು ಯೂನಿವರ್ಸ್ನ ಪಾರ್ಟನ್ನು ಸ್ಟಡಿ ಮಾಡ್ತೀವೋ ಅದನ್ನು ಸಿಸ್ಟಮ್ ಅಂತೇಳಿ ಕರಿತೀವಿ. ಅದನ್ನು ಬೇರೆ ಬೇರೆ ಟೈಪ್ಸಲ್ಲಿ ನಾವು ನೋಡ್ಬೋದು. ಮೊದಲನೇದಾಗಿ ನೋಡಿದ್ರೆ ಓಪನ್ ಸಿಸ್ಟಮ್. The system in which both the exchange of energy and matter takes place between the system and surroundings is called as open system. ಅಂದರೆ ಅರ್ಥ, ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ನ ಮಧ್ಯದಲ್ಲಿ ಎನರ್ಜಿನೇ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ, ಮ್ಯಾಟರ್ ಕೂಡ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಅಂಥ ಸಿಸ್ಟಮನ್ನು ನಾವು ಓಪನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಒಂದು ಪಾಂಡ್. ಸೊ ಪಾಂಡಲ್ಲಿ ನೀರು ಬರುತ್ತೆ, ಹೋಗುತ್ತೆ, ಎವಾಪರೇಟ್ ಆಗುತ್ತೆ, ಯಾವುದಾದ್ರೂ ಅನಿಮಲ್ಸ್ ಬರುತ್ತೆ, ಎಲ್ಲನೂ ಹೀಟು ಎಕ್ಸ್ಚೇಂಜ್ ಆಗುತ್ತೆ. ಸಿಮಿಲರ್ಲಿ ರಿಯಾಕ್ಟೆಂಟ್ಸ್ ಇನ್ ಎ ಬೀಕರ್, ಓಪನ್ ಬೀಕರ್ನಲ್ಲಿರ್ತಕ್ಕಂಥದ್ದನ್ನು ನಾವು ಓಪನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಹಾಗೆಯೇ ಕ್ಲೋಸ್ಡ್ ಸಿಸ್ಟಮ್ ಅಂದರೆ ಏನು?
ದ ಸಿಸ್ಟಮ್ ಇನ್ ವಿಚ್ ಓನ್ಲಿ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಈಸ್ ಅಲೌಡ್ ಬಟ್ ನಾಟ್ ಮ್ಯಾಟರ್. ಸೊ ಮ್ಯಾಟರ್ ಎಕ್ಸ್ಚೇಂಜ್ ಆಗಲಿಕ್ಕೆ ಬಿಡೋದಿಲ್ಲ, ಆದರೆ ಹೀಟ್ ಎಕ್ಸ್ಚೇಂಜ್ ಆಗ್ಬೋದು ಅಂಥ ಸಿಸ್ಟಮನ್ನು ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಕಾಫಿ ಕಪ್ ವಿತ್ ಎ ಲಿಡ್, ಸೊ ಮುಚ್ಚಳ ಇರತಕ್ಕಂಥದ್ದನ್ನು ನಾವು ಏನಂತ ಕರಿಬೋದು, ಕ್ಲೋಸ್ ಸಿಸ್ಟಮ್ ಅಂತೇಳಿ ಕರಿಬೋದು. ಸೊ ರಿಯಾಕ್ಟೆಂಟ್ಸ್ ಇನ್ ಎ ಕ್ಲೋಸ್ಡ್ ಬೀಕರ್ ಕೂಡ ಆಗ್ಬೋದು. ಪಕ್ಕದಲ್ಲಿ ಚಿತ್ರ ತೋರಿಸಿದೆಯಲ್ಲ ಅದು ಕೂಡ ಆಗ್ಬೋದು. ಅಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಆದರೆ ಮ್ಯಾಟರ್ ಹೊರಗಡೆ ಹೋಗ್ತಾ ಇಲ್ಲ. ಸೊ ಸಚ್ ಸಿಸ್ಟಮ್ಸ್ ಆರ್ ಕಾಲ್ಡ್ ಎಸ್ ಕ್ಲೋಸ್ಡ್ ಸಿಸ್ಟಮ್. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಸಿಸ್ಟಮ್ ಬರುತ್ತೆ, ಐಸೋಲೇಟೆಡ್ ಸಿಸ್ಟಮ್. ಸೊ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಏನು ಅಂದರೆ, ಹಿಯರ್ ನೈದರ್ ಎನರ್ಜಿ ನಾರ್ ಮ್ಯಾಟರ್ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್. ಸೊ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ನ ಮಧ್ಯದಲ್ಲಿ ಎನರ್ಜಿನೂ ಎಕ್ಸ್ಚೇಂಜ್ ಆಗೋದಿಲ್ಲ ಮತ್ತು ಮ್ಯಾಟರ್ ಕೂಡ ಎಕ್ಸ್ಚೇಂಜ್ ಆಗೋದಿಲ್ಲ. ಅಂಥ ಸಿಸ್ಟಮನ್ನು ನಾವು ಏನಂತ ಕರಿತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ರಿಯಾಕ್ಟೆಂಟ್ಸ್ ಇನ್ ಎ ಟೈಟ್ಲಿ ಕ್ಲೋಸ್ಡ್ ಥರ್ಮಾಸ್ ಫ್ಲಾಸ್ಕ್. ಸೊ ಇದರಲ್ಲಿ ಮ್ಯಾಟರು ಹೊರಗಡೆ ಹೋಗಲ್ಲ, ಎನರ್ಜಿನೂ ಕೂಡ ಹೊರಗಡೆ ಹೋಗಲ್ಲ. ಸೊ ಸಚ್ ಅನ್ ಎಕ್ಸಾಂಪಲ್ ಆಫ್ ಐಸೋಲೇಟೆಡ್ ಸಿಸ್ಟಮ್. ಸೊ ಅಷ್ಟನ್ನು ಒಟ್ಟಿಗೆ ಒಂದ್ಸರಿ ನೋಡೋದಾದರೆ, ಸೊ ಈ ರೀತಿ ಓಪನ್ ಟೆಸ್ಟ್ ಟ್ಯೂಬ್ ಇದ್ದರೆ ಅದು ಓಪನ್ ಸಿಸ್ಟಮ್, ಅದಕ್ಕೆ ಟ್ಯಾಪ್ರಿಂಗ್ ಅಂದರೆ ಮೇಲ್ಗಡೆ ಕ್ಯಾಪ್ ಹಾಕಿದರೆ ಅದು ಕ್ಲೋಸ್ಡ್, ಅದು ಸುತ್ತ ಥರ್ಮಲ್ ಐಸೋಲೇಷನ್ ಮಾಡಿಟ್ಟರೆ ಅದನ್ನು ಐಸೋಲೇಟೆಡ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ 3 ಟೈಪ್ಸ್ ಆಫ್ ಸಿಸ್ಟಮ್ಸ್ಗಳನ್ನು ನಾವು ಗಮನಿಸ್ತೇವೆ. ಹಾಗೆ ಒಂದು ಸಿಸ್ಟಮ್ ಅಂತ ನೋಡಿದಾಗ ಅದರಲ್ಲಿ ಏನೆಲ್ಲ ನಾವು ಗಮನಿಸ್ತೀವಿ ನೋಡೋಣ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ what are the physical quantities or properties we measure or observe in a system are called as a state of the system because they define the system. So to describe the system we need the properties such as amount of substance, pressure, volume, temperature. So such things which define the system are called as state of the systems. These are also known as variables of the system ಅಂತೇಳಿ ಕರಿತೀವಿ. ಸ್ಟೇಟ್ ಆಫ್ ದ ಸಿಸ್ಟಮ್ ಅಂತೇಳಿ ಕರಿತೇವೆ, ವೇರಿಯಬಲ್ಸ್ ಅಥವಾ ಸ್ಟೇಟ್ ಆಫ್ ದ ಸಿಸ್ಟಮ್. ಸೊ ಫಾರ್ ಎಕ್ಸಾಂಪಲ್ ಒಂದು ಕಾಫಿ ಪಾಟ್ ಇದೆ, ಸೊ ಅಥವಾ ಒಂದು ಪಾಟ್ ಇದೆ. ಆ ಪಾಟಲ್ಲಿರ್ತಕ್ಕಂತಹ ನೀರಿನ ಟೆಂಪ್ರೇಚರ್ ಅದನ್ನು ಟಿ ಅಂತೇಳಿ ಕರ್ಕೊಳ್ಳೋಣ. ಸೊ ಟೆಂಪ್ರೇಚರ್ ಫಿಕ್ಸ್ ಆಯಿತು. ಅದರ ವಾಲ್ಯೂಮ್, ಎಷ್ಟು ವಾಲ್ಯೂಮ್ ಇದೆ ಅದು ವಿ. ಅದರ ಪ್ರೆಷರ್, ಬಿಕಾಸ್ ಇಟ್ ಈಸ್ ಕ್ಲೋಸ್ಡ್, ಸೊ ಅದರ ಪ್ರೆಷರ್ ಕೂಡ ಮೆಷರ್ ಮಾಡಿದ್ದೀವಿ, ಅದು ಎಷ್ಟಿದೆ. ಹಾಗೆ ಅಮೌಂಟ್ ಆಫ್ ವಾಟರ್. ಸೊ ಇದೆಲ್ಲವನ್ನೂ ಕೂಡ ನಾವು ಒಟ್ಟಾರೆಯಾಗಿ ಸ್ಟೇಟ್ ಆಫ್ ದ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ನಾವೀಗ ವಿ ಆರ್ ಅಬ್ಸರ್ವಿಂಗ್ ದ coffee pot or pot, so in which water is there, its temperature, its volume, its pressure, its amount, it defines the state of the system. ಸೊ ಈ ವೇರಿಯಬಲ್ಸ್ ಇದೆಯಲ್ಲ ಅವುಗಳನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತಂದರೆ, ಸೊ ಪಾತ್ ಫಂಕ್ಷನ್ಸ್ ಆ್ಯಂಡ್ ಸ್ಟೇಟ್ ಫಂಕ್ಷನ್ಸ್ ಅಂತೇಳಿ ಕರಿತೀವಿ. ದ ವೇರಿಯಬಲ್ಸ್ ವಿಚ್ ಡಿಸ್ಕ್ರೈಬ್ ದ ಸ್ಟೇಟ್ ಆರ್ ಆಫ್ 2 types. ಒನ್ ಈಸ್ ಪಾತ್ ಫಂಕ್ಷನ್, ಅನದರ್ ಒನ್ ಈಸ್ ಸ್ಟೇಟ್ ಫಂಕ್ಷನ್. ಏನು ಪಾತ್ ಫಂಕ್ಷನ್ ಅಂದರೆ, ಹೆಸರೇ ಹೇಳುತ್ತೆ. ಪಾತ್ ಅಂದರೆ ಒಂದು ಸಣ್ಣ ಚಿತ್ರ ಇದೆ ನೋಡ್ತಾ ಇರಿ. ಸೊ ಮೇಲಿನ ಗುಡ್ಡದ ತುದಿಗೆ, ಶಿಖರಕ್ಕೆ ನಾವು ಹೋಗಬೇಕಂದ್ರೆ 2 ದಾರಿಗಳಿದೆ. ಒಂದು ಸ್ಟ್ರೈಟ್ ಇದೆ, ಇನ್ನೊಂದು ಇಲ್ಲೇ ಡೈರೆಕ್ಟಾಗಿ ಹೋಗುವಂಥದ್ದಿದೆ, ಇನ್ನೊಂದು ಕರ್ವ್ಡ್ ಇದೆ. ಸೊ ಇವುಗಳೆಲ್ಲ ನೋಡಿದರೆ ನಿಮಗೆ ಅನಿಸ್ತಾ ಇದೆ ಕೆಳಗಿಂದ ಡೈರೆಕ್ಟಾಗಿ ಭೂಮಿಯಿಂದ ಒಂದು ಟನಲನ್ನು ತೋಡಿ ಮೇಲೆ ಡೈರೆಕ್ಟಾಗಿ ಹೋದಾದರೆ ಇಟ್ ಈಸ್ ಎ ವೆರಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಅದು ಒಂದಾಗ್ಬೋದು ಪಾತ್. ಹಾಗೆ ಈ ಕಡೆಯಿಂದ ಸ್ಲೋಪ್ ಆಗಿದೆ ಅನದರ್ ಒನ್. ಸೊ ಈ ರೀತಿಯಲ್ಲಿ ಇಲ್ಲಿದೆಯಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಹತ್ಕೊಳ್ಳುವಂಥದ್ದು, ಮೇಲಿಂದನೇ ಹೋಗುವಂಥದ್ದು, ಇದು ಅನದರ್ ಪಾತ್. ಹಾಗೆ ಈ ಕರ್ವ್ಡ್ ಬಂದರೆ ಇದು ಇನ್ನೂ ಲಾಂಗ್. ಸೊ ದಿಸ್ ಒನ್ ಈಸ್ ದ ಶಾರ್ಟೆಸ್ಟ್, ದಿಸ್ ಒನ್ ಈಸ್ ದ ಶಾರ್ಟರ್, ದಿಸ್ ಒನ್ ಈಸ್ ದ ಲೆಂತಿಯೆಸ್ಟ್. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಪಾತ್ಗಳಿದೆ. ಸೊ ಇಲ್ಲಿ ಎನರ್ಜಿ ಬೇರೆ ಬೇರೆ ಆಗುತ್ತೆ, ಹೌದಲ್ವಾ. ಸೊ ಇಲ್ಲಿಗೆ ಎನರ್ಜಿ ಕಡಿಮೆ ಆಗುತ್ತೆ ನಮಗೆ, ಇಲ್ಲಿಂದ ಡೈರೆಕ್ಟಾಗಿ ಮೇಲೆ ಹೋಗೋದಕ್ಕೆ ಡೈರೆಕ್ಟಾಗಿ ಕಡಿಮೆ ಎನರ್ಜಿ, ಇಲ್ಲಿ ಸ್ವಲ್ಪ ಜಾಸ್ತಿ ಎನರ್ಜಿ ತೊಗೊಳುತ್ತೆ, ಇಲ್ಲಿ ಇನ್ನೂ ಜಾಸ್ತಿ ಎನರ್ಜಿಯನ್ನು ತೊಗೊಳುತ್ತೆ. ಸೊ ಬೇರೆ ಬೇರೆ ರೀತಿ ಅವುಗಳನ್ನ ಪಾತ್ ಫಂಕ್ಷನ್ ಅಂತೇಳಿ ಕರಿತೀವಿ. ಇಲ್ಲಿ ಗ್ರೌಂಡ್ ಲೆವೆಲ್ ಇದೆ. ಈ ಗ್ರೌಂಡ್ ಲೆವೆಲಿಂದ ಇಲ್ಲಿಗಿರ್ತಕ್ಕಂಥ ಡೈರೆಕ್ಟ್ ಹೈಟ್ ಇದೆಯಲ್ಲ ಅದನ್ನು ನಾವು ಸ್ಟೇಟ್ ಫಂಕ್ಷನ್ ಅಂತೇಳಿ ಕರಿತೀವಿ. ಸೊ ಒಂದಿಷ್ಟು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ದ ವೇರಿಯಬಲ್ಸ್ ವಿಚ್ ಡಿಪೆಂಡ್ಸ್ ಆನ್ ಪಾತ್ ಬಟ್ ನಾಟ್ ಆನ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಸೊ ಇದು ಇಲ್ಲಿಂದ ನಾವು ಸಿಸ್ಟಮಿಗೆ ಬರೋಣ. ಸೊ ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ನಲ್ಲಿ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್ ಎಟ್ಸೆಟ್ರಾ ಇರುತ್ತೆ. ಒಂದು ಟೆಂಪ್ರೇಚರ್, ಒಂದು ಪ್ರೆಷರ್, ಒಂದು ವಾಲ್ಯೂಮ್ನಿಂದ ಒಂದು ಅನದರ್ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮಿಗೆ ಬರಬೇಕು ಅಂತಂದರೆ ಡೈರೆಕ್ಟಾಗಿ ಬಂದರೆ ಅದನ್ನು ನಾವು ಸ್ಟೇಟ್ ಫಂಕ್ಷನ್ ಅಂತ ಕರಿತೀವಿ. ಅದು ಬೇರೆ ಬೇರೆ ಪಾತ್ಗಳಲ್ಲಿ, ಅಂದರೆ ಅರ್ಥ ಬೇರೆ ಬೇರೆ, ಒಂದು ಸರಿ T1 ಇಂದ T2, T3, T4, T5 ಹೋಗಿ ಕೊನೆಗೆ T8ಗೆ ಬಂದರೆ ಸೊ ಅದನ್ನು ಪಾತ್ ಫಂಕ್ಷನ್ ಅಂತೇಳಿ ಕರಿತೀವಿ. ಡೈರೆಕ್ಟ್ T1 ಇಂದ T8ಗೆ ಬಂದರೆ ಅದನ್ನು ಸ್ಟೇಟ್ ಫಂಕ್ಷನ್ ಅಂತೇಳಿ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಬಂದು ಹೀಟ್ ಆ್ಯಂಡ್ ವರ್ಕ್ ಆರ್ ಪಾತ್ ಫಂಕ್ಷನ್ಸ್. ಸೊ ಅದು ಇನ್ನು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಹೀಟ್ ಅನ್ನೋವಂಥದ್ದು ಇದೆಯಲ್ಲ, ಈಗ ನೋಡಿ ಬೇರೆ 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 ಪಾತಲ್ಲಿ ಬಂದಾಗ ಹೀಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಸ್ಟ್ರೈಟ್ ಬಂದಾಗ ಕಡಿಮೆ ಹೀಟು, ಬೇರೆ ಬೇರೆ ಕರ್ವ್ಡ್ ಪಾತಲ್ಲಿ ಬಂದಾಗ ಜಾಸ್ತಿ ಹೀಟ್ ಅಂತ ವರ್ಕ್ ಆಗುತ್ತೆ.
ಅದೇ ಸ್ಟೇಟ್ ಫಂಕ್ಷನ್ ಅಂದರೆ ದ ವೇರಿಯಬಲ್ಸ್ ವಿಚ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ ಆಫ್ ದ ಸಿಸ್ಟಮ್ ಬಟ್ ನಾಟ್ ಆನ್ ಹೌ ಇಟ್ ಈಸ್ ರೀಚ್ಡ್. ಸೊ ಇದು ಹೇಗೆ ಬಂದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮೊದಲು ಎಲ್ಲಿದ್ದರೆ ಕೊನೆಗೆ ಎಲ್ಲಿ ಬಂದ್ರಿ. ಅದೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಮನೆಯಿಂದ ಕಾಲೇಜಿಗೆ ಬರ್ತೀರಪ್ಪ, ಕಾಲೇಜಿಂದ ಮನೆಗೆ ಇರ್ತಕ್ಕಂಥ ದೂರ 5 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳೋಣ. ಡೈರೆಕ್ಟಾಗಿ ಬಂದರೆ 5 ಕಿಲೋಮೀಟ್ರ್ ಆಗುತ್ತೆ. ನೀವೇನು ಮಾಡ್ತೀರಾ, ಅದು ಹೋಗದೆ ನಿಮ್ಮ ಫ್ರೆಂಡ್ ಕರೆದಿದ್ದಾನೆ ಅಂತೇಳಿ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿ, ಅದು 3 ಕಿಲೋಮೀಟ್ರ್ ಆಚೆ ಇರುತ್ತೆ. ಅಲ್ಲಿಂದ ಮತ್ತೆ ನೀವು ಕಾಲೇಜಿಗೆ ಬರ್ತೀರಾ, ಅಲ್ಲಿಗೊಂದು 7 ಕಿಲೋಮೀಟ್ರ್ ಆಗುತ್ತೆ. 3 7 10 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗಾದರೆ ನೀವು 3 + 7 10 ಕಿಲೋಮೀಟರ್ ನಿಮ್ಮ ಕಾಲೇಜಿಂದ ಇರುವ ದೂರವಾ? ಸೊ ಆ ಥರದಲ್ಲಿ ನೋಡಿದರೆ ನಿಜವಾದ ದೂರ ಅಲ್ಲ. ಅದನ್ನು ಸ್ಟೇಟಲ್ಲಿ ಹೇಳಿದ್ರೆ ಕೇವಲ 5 ಕಿಲೋಮೀಟ್ರು. ಆದರೆ ನೀವು ಬೇರೆ ದಾರಿನಲ್ಲಿ ಬಂದಿದ್ದರಿಂದ ಪಾತ್ ಫಂಕ್ಷನ್ ಬಂದುಬಿಟ್ಟು ಅದು 10 ಕಿಲೋಮೀಟರ್ಸ್ ಆಗಿದೆ. ಸೊ ಡಿಸ್ಟೆನ್ಸ್ ಈಸ್ ಎ ಪಾತ್ ಫಂಕ್ಷನ್, ವೆರಾಸ್ ಏರಿಯಲ್ ಡಿಸ್ಟೆನ್ಸ್ ಈಸ್ ದ ಸ್ಟೇಟ್ ಫಂಕ್ಷನ್. ಸೊ ಇದು ಒಂದು ರೀತಿಯಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟೇಟ್ ಫಂಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಬಂದು ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ ಎಟ್ಸೆಟ್ರಾ ಇವೆಲ್ಲವೂ ಸ್ಟೇಟ್ ಫಂಕ್ಷನ್ಸ್ ಆಗಿರುತ್ತೆ. ವೆರಾಸ್ ಹೀಟ್ ಆ್ಯಂಡ್ ವರ್ಕ್ ಆರ್ ದ ಓನ್ಲಿ 2 ಪಾತ್ ಫಂಕ್ಷನ್ಸ್. ಸೊ ಇದನ್ನು ಈ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ, ಯಾವುದನ್ನು? ವೇರಿಯಬಲ್ಸನ್ನು. ಸೊ ವೇರಿಯಬಲ್ಸನ್ನು ಇನ್ನೂ ಒಂದು ಥರದಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ಹೇಗೆ ಅಂತಂದರೆ ಇಂಟೆನ್ಸಿವ್ ಪ್ರಾಪರ್ಟೀಸ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ. ಏನು ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂದರೆ ದ ಪ್ರಾಪರ್ಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅಮೌಂಟ್ ಆಫ್ ದ ಸಿಸ್ಟಮ್. ಸೊ ಒಂದು ಸಿಸ್ಟಮ್ನಲ್ಲಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಇದ್ದರೆ ಅದನ್ನು ಎಕ್ಸ್ಟೆನ್ಸಿವ್ ಅಂತ ಕರಿತೀವಿ. ಅದಿಲ್ಲ, ಅದಕ್ಕೆ ಸಂಬಂಧನೇ ಪಟ್ಟಿಲ್ಲ, ಎಷ್ಟಾರ ಅಮೌಂಟ್ ಇರಲಿ ಅದರದ್ದು ವ್ಯಾಲ್ಯೂ ಸೇಮ್ ಇರುತ್ತೆ ಅನ್ನೋದಾದರೆ ಅಂಥವುಗಳನ್ನು ನಾವು ಇಂಟೆನ್ಸಿವ್ ಅಂತೇಳಿ ಕರಿತೀವಿ. ದ ಪ್ರಾಪರ್ಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಮೌಂಟ್ ಆಫ್ ದ ಸಿಸ್ಟಮ್ ಆರ್ ಕಾಲ್ಡ್ ಆ್ಯಸ್ ಇಂಟೆನ್ಸಿವ್ ಸಿಸ್ಟಮ್ ಪ್ರಾಪರ್ಟೀಸ್. ಎಕ್ಸಾಂಪಲ್ ಬಂದು ಟೆಂಪರೇಚರ್. ಸೊ ಉದಾಹರಣೆಗೆ ಈಗ ಒಂದು ಚೇಂಬರ್ನಲ್ಲಿ ಟೆಂಪರೇಚರ್ ಇದೆ 25 ಡಿಗ್ರಿ, ಅಥವಾ ನಿಮ್ಮ ರೂಮ್ನಲ್ಲೇ ತೊಗೊಳ್ಳೋಣ. ನಿಮ್ಮ ರೂಮ್ನಲ್ಲಿ 30 ಡಿಗ್ರಿ ಇವತ್ತಿನ ರೂಮ್ ಟೆಂಪರೇಚರ್ ಇದೆ ಅಂತ ಇಟ್ಕೊಳ್ಳೋಣ. ಈ ರೂಮನ್ನ ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿದರೆ ಆಚೆ ಕಡೆ ರೂಮ್ನಲ್ಲಿ ಈಚೆ ಕಡೆ ರೂಮ್ನಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆಗುತ್ತಾ? ನೋ. ಆ ಕಡೆ ರೂಮ್ನಲ್ಲೂ 30 ಡಿಗ್ರಿ ಇರುತ್ತೆ, ಈ ಕಡೆ ರೂಮಲ್ಲೂ 30 ಡಿಗ್ರಿ ಇರುತ್ತೆ. ದೇರ್ಫೋರ್ ಟೆಂಪರೇಚರ್ ಈಸ್ ಇಂಡಿಪೆಂಡೆಂಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ದೇರ್ಫೋರ್ ಇಟ್ ಈಸ್ ಅನ್ ಇಂಟೆನ್ಸಿವ್ ಪ್ರಾಪರ್ಟಿ. ಸಿಮಿಲರ್ಲಿ ಪ್ರೆಷರ್. ಸೊ ಗೋಡೆ ಕಟ್ಟೋದಕ್ಕಿಂತ ಮುಂಚೆ ಪ್ರೆಷರ್, ಸೇ ಫಾರ್ ಎಕ್ಸಾಂಪಲ್ 101 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೆಲವು ಪ್ಯಾಸ್ಕಲ್ಸ್ ಇದ್ದರೆ, ಗೋಡೆ ಕಟ್ಟಿದ ಮೇಲೂ ಅಂದರೆ 2 ಭಾಗ ಮಾಡಿದ ಮೇಲೂ 2 ರೂಮ್ಗಳಲ್ಲೂ ಕೂಡ ಪ್ರೆಷರ್ ಅಷ್ಟೇ ಇರುತ್ತೆ. ಸೊ ಸಿಮಿಲರ್ಲಿ ಡೆನ್ಸಿಟಿ, ಸ್ಪೆಸಿಫಿಕಿಟಿ ಇವೆಲ್ಲವುಗಳು ಕೂಡ ಇಂಟೆನ್ಸಿವ್ ಪ್ರಾಪರ್ಟಿ. ಹಾಗಾದರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂದರೆ ಯಾವುದು? ದ ಪ್ರಾಪರ್ಟೀಸ್ ವಿಚ್ ಆರ್ ಡಿಪೆಂಡ್ ಅಪಾನ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ರೂಮಿನ ಮಾಸ್ ತೊಗೊಳ್ಳೋಣ. ನಿಮ್ಮ ಟೋಟಲ್ ರೂಮಿನ ಮಾಸು ಅಂದ್ಕೊಳ್ಳೋಣ 500 kg ಇದೆ ಅಂತ ಅಂದ್ಕೊಳ್ಳಿ. ಈಗ ಈ ರೂಮನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿ 2 ಭಾಗ ಮಾಡಿದರೆ ರೂಮಿನ ಮಾಸ್ ಏನಾಗುತ್ತೆ? ಅರ್ಧ ಮಾಡಿರೋದ್ರಿಂದ ಒಂದು ರೂಮಿನ ಮಾಸು 250 kg, ಇನ್ನೊಂದು ರೂಮಿನ ಮಾಸು 250 kg ಆಗುತ್ತೆ. ಸೊ ದೇರ್ಫೋರ್ ದ ಮಾಸ್ ಈಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಹಾಗೆ ವಾಲ್ಯೂಮ್ ತೊಗೊಂಡ್ರೆ ಅದು ಕೂಡ ಹಾಗೆ. ಸೊ ಅಂದ್ಕೊಳ್ಳೋಣ 500 ಲೀಟರ್ ಇದೆ ಅಂದ್ಕೊಳ್ಳೋಣ. ನಿಮ್ಮ ರೂಮಿನ ಒಳಭಾಗದ ವಾಲ್ಯೂಮ್ 500 ಲೀಟರ್. ಅದನ್ನು 3 ಭಾಗ ಸಮಭಾಗ ಮಾಡಿದರೆ ಪ್ರತಿಯೊಂದು ಎಷ್ಟಿರುತ್ತೆ? 130. 30 ಸರಿ ಎಷ್ಟು? 100. ಸೊ ಈಸಿ ಮಾಡೋಣ, 400 ತಗೊಂಡ್ರೆ ಅಥವಾ 300 ಲೀಟರ್ ಅಂತ ತಗೊಂಡ್ರೆ 3 ಭಾಗಗಳು ಮಾಡಿಕೊಂಡ್ರೆ ಪ್ರತಿಯೊಂದು ರೂಮ್ನಲ್ಲೂ 100 ಲೀಟರ್ಸ್ ಆಗುತ್ತೆ. ಸೊ ವಾಲ್ಯೂಮ್, ಮಾಸ್ ಆ್ಯಂಡ್ ಇಂಟರ್ನಲ್ ಎನರ್ಜಿ ಆರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಸೊ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಪಟ್ಟಂತೆ ಸಿಮಿಲರ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟೆನ್ಸಿವ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಟೆಂಪರೇಚರ್, ಬಾಯ್ಲಿಂಗ್ ಪಾಯಿಂಟ್, ಕಾನ್ಸಂಟ್ರೇಷನ್ ಆ್ಯಂಡ್ ಲಸ್ಟರ್. ಲಸ್ಟರ್ ಅಂದರೆ ಹೊಳಪು. ಸೊ ಒಂದು ವಜ್ರದ ಹೊಳಪಿದೆಯಲ್ಲ, ಅದು ವಜ್ರಕ್ಕೆ ಒಂದು ಹೊಳಪಿದೆ. ಅದನ್ನು ಪೀಸ್ ಮಾಡಿ ಸಣ್ಣ ಭಾಗಗಳು ಮಾಡಿದ್ರೆ ಪ್ರತಿಯೊಂದಕ್ಕೂ ಅಷ್ಟೇ ಹೊಳಪಿರುತ್ತೆ. ಸೊ ದೀಸ್ ಆರ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಅದೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಬಂದು ವೆಯ್ಟ್. ಸೊ ವೆಯ್ಟ್ ಈಗ ಒಂದು kg ಇರ್ತಕ್ಕಂಥದ್ದನ್ನು 2 ಭಾಗ ಮಾಡಿದರೆ ಅರ್ಧ kg ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಹಾಗೆ ಲೆಂತ್, ಉದಾಹರಣೆಗೆ 1 ಮೀಟರ್ ಲೆಂತ್ ಇರೋವಂಥದ್ದನ್ನು 2 ಭಾಗ ಮಾಡಿದರೆ ನಿಮಗೆ ಅದಕ್ಕಿಂತ 1 ಮೀಟರ್ಗಿಂತ ಚಿಕ್ಕದಾಗುತ್ತೆ. ವಾಲ್ಯೂಮ್, ಎಂಟ್ರೋಪಿ, ದೀಸ್ ಆರ್ ಆಲ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಓಕೆನಾ? ಸೊ ಇವತ್ತಿನ ಕ್ಲಾಸನ್ನು ಈ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಥ್ಯಾಂಕ್ ಯು.